ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧ ಅಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಃ ತೇ. ತತಃ ಕದಾಚಿತ್ ಖಾಂಡವಂ ಕೃಷ್ಣಪಾರ್ಥೌ ಚಿಕ್ರೀಡಿಷು ಸತ್ಯಭಾಮಾ ಸುಭದ್ರೇ ಆದಾಯ ಯಾತೌ ಪರಿಚಾರಕೈಃ ಚ ರಥೇನ ಗಂಧರ್ವವರ ಅನುಗೀತೌ. ಅಧ್ಯಯನ ಮಾಡುವ ಶಿಷ್ಯನಾಗಿ ಅರ್ಜುನ, ಅಧ್ಯಯನ ಮಾಡಿಸಲಿಕ್ಕೆ ಸುಭದ್ರೆ ಗುರುಸ್ಥಾನದಲ್ಲಿ, ಅಧ್ಯಯನ ಯಾವುದರ ಅಧ್ಯಯನ ಆ ಸ್ಥಾನದಲ್ಲಿ ಸತ್ಯಭಾಮ, ವೇದಾಧ್ಯಯನ ಆ ಸ್ಥಾನದಲ್ಲಿ ಸತ್ಯಭಾಮ, ಯಾರ ಬಗ್ಗೆ ಅಧ್ಯಯನ ಅದು ಕೃಷ್ಣ ಅಂತ ಇಷ್ಟು ಆಯಿತು. ಇನ್ನು ಸರಿ, ಯಾರಿದು ಕೃಷ್ಣ ಪಾರ್ಥವು ಅಂತ, ತಿಳಿಯುವವನು ಪಾರ್ಥ, ತಿಳಿಯಲ್ಪಡುವವನು ಕೃಷ್ಣ ಅಂತ ಕೃಷ್ಣ ಪಾರ್ಥವು ಅಂತಂದರು. ಇವನನ್ನು ಈ ಸಂದರ್ಭದಲ್ಲಿ ಪಾರ್ಥ ಎನ್ನುವ ಶಬ್ದದಿಂದ ಕರೆದಿದ್ದಾರೆ ಆಚಾರ್ಯರು. ಏನರ್ಥ? ಪೃಥಾಳ ಮಗ ಅಂತ ಅರ್ಥ. ಪಾರ್ಥ ಅಂದರೆ ಪೃಥಾ ಅಂತೇಳಿ ಕುಂತಿಗೆ ಹೆಸರು. ಯಾಕೆ? ಪೃಥುತ್ವಾತ್, ತುಂಬ ಹೃದಯ ವೈಶಾಲ್ಯವುಳ್ಳವಳು ಅಂತ. ಇದನ್ನು ಪೃಥಿವಿ ಅಂತ ಕರೀತೇವೆ. ಯಾಕೆ? ತುಂಬ ವಿಶಾಲ, ಎಷ್ಟು ಹೋದರೂ ಉಂಟು. ಅದೇ ರೀತಿಯಲ್ಲಿ ಇವಳು ಪೃಥಿವಿಯಂತೆ ಒಂದು ಸಹನಾಶೀಲಳು. ಆಮೇಲೆ ತುಂಬ ಹೃದಯ ವೈಶಾಲ್ಯವುಳ್ಳವಳು. ತನಗೆ ಗೊತ್ತಿಲ್ಲ ಅಂದರೆ ಯಾರ ಹತ್ರ ಆದರೂ ಕೇಳಿ ತಿಳ್ಕೊಳ್ಳೋದಕ್ಕೆ ಹಿಂದೇಟು ಹಾಕುವವಳಲ್ಲ, ಮುಜುಗರ ಪಡುವವಳಲ್ಲ. ಅದರಿಂದ ಅಂಥ ಹೃದಯ ವೈಶಾಲ್ಯವುಳ್ಳವಳು. ಅವಳ ಮಗ ಇವನನ್ನು ಪಾರ್ಥ ಅಂತ ಕರೆದರು. ಅದರೇನರ್ಥ ಬಂತು? ಅವಳಂತೇನೆ ಇವನು ಕೂಡ ಹೃದಯ ವೈಶಾಲ್ಯವುಳ್ಳವನು. ಈಗ ಕೃಷ್ಣನನ್ನು ಸತ್ಯಭಾಮ ಎನ್ನುವ ವೇದದ ಮೂಲಕ ಅರ್ಜುನನೆಂಬ ಶಿಷ್ಯನು ಸುಭದ್ರೆಯ ಮೂಲಕ ತಿಳಿಯುವುದು ಅಂತ. ಸತ್ಯಭಾಮ ಅಂದರೆ ವೇದ ತುಂಬ ಜಟಿಲ. ಸತ್ಯಭಾಮೆ ಅವಳೇ ಸ್ವಲ್ಪ ತುಂಬ ಜಟಿಲದಂತೆ. ಅವಳನ್ನು ಹೀಗೆ ಲೌಕಿಕವಾಗಿ ಹೇಳುವುದಾದರೆ ಜಗಳಗಂಟಿ ಅಂತ ಕರೆಯುವುದು ಉಂಟು ಒಮ್ಮೊಮ್ಮೆ. ಆದ್ದರಿಂದ ತುಂಬ ಕಠಿಣ. ಅಂತಹ ವೇದವನ್ನು ಹಿಡ್ಕೊಂಡು ದೇವರನ್ನು ತಿಳಿಯಬೇಕು. ಸರಿ, ತಿಳಿಸ್ಕೊಡ್ಲಿಕ್ಕೆ ಸುಭದ್ರೆ ಇದ್ದಾಳೆ, ಬಿಟ್ಟುಬಿಡಿ. ಅರ್ಜುನ ಹಾಗೆ ಸರಿ, ಸುಭದ್ರೆ ಪಾಠ ಮಾಡ್ತಾಳೆ ಅಂತಲೇ ಇಟ್ಟುಕೊಳ್ಳೋಣ. ಪಾಠ ಮಾಡಿದ ಮೇಲೆ ಅರ್ಜುನ ತಾನು ತಿಳ್ಕೊಳ್ತಾನೆ. ಪಾದಂ ಆಚಾರ್ಯಾತ್ ಪಾದಂ ಆದತ್ತೆ. ಗುರುಗಳು ಪಾಠ ಮಾಡುವಾಗ ಒಂದು ವಸ್ತುವಿನ ಬಗ್ಗೆ ಗುರುಗಳು ನಮಗೆ ತಿಳಿಯ ಹೇಳುವಾಗ ಗುರುಗಳಿಂದ ನಮಗೆ ಎಷ್ಟು ತಿಳುವಳಿಕೆ ಬಂತು ಆ ವಸ್ತುವಿನ ಬಗ್ಗೆ ಅಂತ ಕೇಳಿದರೆ 25%. ಆಚಾರ್ಯಾತ್ ಪಾದಂ ಆದತ್ತೆ. ಒಂದು ಕಾಲು ಭಾಗ, 1/4 ಗುರುಗಳು ಹೇಳಿದಾಗ ಬಂದದ್ದು ನಮಗೆ. ಅಷ್ಟೇನಾ? ಆ ವಸ್ತು ಇನ್ನೂ 75% ಉಂಟಲ್ಲಿ, 75 ಭಾಗ ಉಂಟು. ಅದನ್ನು ತಿಳ್ಕೊಳ್ಬೇಕು. ಹೇಗೆ ತಿಳ್ಕೊಳ್ಬೇಕು ಅದನ್ನು ಅಂತಂದರೆ, ಆಚಾರ್ಯಾತ್ ಪಾದಂ ಆದತ್ತೆ. ಪಾದಂ ಶಿಷ್ಯ ಸ್ವಮೇಧಯ. ಗುರುಗಳು ಏನು ಹೇಳಿರ್ತಾರೆ ಅದನ್ನು ತಾನು ವಿಮರ್ಶೆ ಮಾಡ್ತಾನೆ. ವಿಮರ್ಶೆ ಮಾಡಿದಾಗ ಎಷ್ಟೋ ಸಂದರ್ಭದಲ್ಲಿ ಗುರುಗಳಿಗೆ ಅನುಕೂಲನಾದ ಶಿಷ್ಯ ಅಂತಾಗಿದ್ದರೆ, ಈ ಶಿಷ್ಯನ ಮೇಲೆ ಗುರುಗಳಿಗೆ ತುಂಬ ವಾತ್ಸಲ್ಯ ಇರುವುದು ಅಂತಾದರೆ ಆವಾಗ ಇವನಿಗೆ ಫ್ಲ್ಯಾಶ್ ಆಗುತ್ತೆ ವಿಷಯಗಳು. ಹಾಗೆ ತಾನು ಗುರುಗಳು ಹೇಳಿದ್ದನ್ನು ಆವೃತ್ತಿ ರಿಪೀಟ್ ಮನನ ಮಾಡ್ತಾ ಇರುವಾಗ ಯಾವ ವಸ್ತುವಿನ ಬಗ್ಗೆ ಮನನ ಮಾಡ್ತಾನೋ ಅದೇ ವಸ್ತುವಿನ ಬಗ್ಗೆ ಕೆಲವು ವಿಷಯ ಫ್ಲ್ಯಾಶ್ ಆಗುತ್ತೆ. ಎಷ್ಟು ಅಂಶದಲ್ಲಿ
ಫ್ಲ್ಯಾಶ್ ಆಗುತ್ತೆ, ಇವನಿಗೆ ಹೊಳೆಯುತ್ತೆ. ಒಂದು 25% ಗುರುಗಳಿಂದ ಬಂತು, ಇನ್ನೊಂದು 25% ಹೀಗೆ ತನಗೇನೆ ಹೊಳೆಯಿತು. ಮುಗಿಲಿಲ್ಲ, ಇನ್ನೂ 50% ಅಲ್ಲಿ ಉಂಟು ಇವನಿಗೆ ಬರಲಿಕ್ಕೆ ಆ ವಸ್ತುವಿನದ್ದು. ಅದಕ್ಕಂದ್ರು ಪಾದಂ ಸಬ್ರಹ್ಮಚಾರಿಭ್ಯ, ತನ್ನ ಸಹಪಾಠಿಗಳು ಇರ್ತಾರಲ್ಲ ಅವರ ಜೊತೆ ಡಿಸ್ಕಸ್ ಮಾಡಬೇಕು. ಆವಾಗ ಗುರುಗಳು ಹೇಳಿದ್ರಲ್ಲಿ ಇವನಿಗೆ ಏನಾದರೂ ಮರೆತು ಹೋಗಿದರೆ ಅದನ್ನು ಅವರು ನೆನಪಿಸಿಕೊಡ್ತಾರೆ. ಮತ್ತು ಅವರು ಹೀಗೇನೆ ತಾವು ಮನನ ಮಾಡುವಾಗ ಅವರಿಗೆ ಇವನಿಗೆ ತೋರದಿದ್ದದ್ದು ಅವರಿಗೆ ತೋರಬಹುದು, ಅದನ್ನು ಅವರು ಇವನಿಗೆ ಹೇಳ್ತಾರೆ. ಹಾಗೆ ಎಷ್ಟು? 25%, ಅಲ್ಲಿಗೆ 75 ಆಯಿತು. ಇನ್ನೂ 25 ಭಾಗ ಉಳಿಯಿತು ಆ ವಸ್ತುವಿನ ಬಗ್ಗೆ. ಅದಕ್ಕಂದರೂ ಆ ಇನ್ನು ಉಳಿದ 25 ಪೂರ್ತಿಯಾಗೋದು ಯಾವಾಗ ಅಂದರೆ ಇವನು ಅಧ್ಯಾಪಕನ ಸ್ಥಾನದಲ್ಲಿ ನಿಂತು ಪಾಠ ಮಾಡಲಿಕ್ಕೆ ತೊಡಗಿದಾಗ. ಪಾದಂ ವ್ಯಾಖ್ಯಾನ ಕೌಶಲ, ವ್ಯಾಖ್ಯಾನ ಅಂದರೆ ಪಾಠ. ತಾನು ಪಾಠ ಮಾಡುವಾಗ, ತಾನು ಪಾಠ ಕೇಳುವಾಗ ಕೆಲವು ಪ್ರಶ್ನೆ ಮಾಡಿರ್ತಾನೆ ಗುರುಗಳಿಗೆ, ಕೆಲವು ಪ್ರಶ್ನೆಗಳು ತಲೆಗೆ ತೋರಿರುವುದಿಲ್ಲ. ಅದು ಇವ ಪಾಠ ಮಾಡುವಾಗ ಆ ಶಿಷ್ಯರಿಗೆ ತೋರ್ಬೋದು ಆ ಪ್ರಶ್ನೆ. ಅವರು ಏನಂತರ ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ಉತ್ತರ ಇವ ಕಂಡು ಹುಡುಕಲೇಬೇಕು, ಮರುದಿವಸ ಹೇಳಲೇಬೇಕು ವಿದ್ಯಾರ್ಥಿ. ಹಾಗೆ ತಾನು ಉತ್ತರ ಕಂಡು ಹುಡುಕುವಾಗ ಉಳಿದ 25 ಅಲ್ಲಿಗೆ 100 ಆಯಿತು. 25 ಅಲ್ಲಿ ಪಾದಂ ಸಬ್ರಹ್ಮಚಾರಿಭ್ಯ ಅಂತ. ಇವನು ಒಬ್ಬನೇ ಅಂದರೆ ಸಹಪಾಠಿಗಳಲ್ಲಿ ತನಗೇನಾದರೂ ಡೌಟ್ಸ್ ಇದ್ದರೆ ಅದನ್ನು ಕೇಳಿ ಕ್ಲಿಯರ್ ಮಾಡಿಕೊಳ್ಳಿಕ್ಕೆ ಹಿಂದೇಟು ಹಾಕ್ಬಾರ್ದು. ನಾನು ಅವನ ಹತ್ರ ಏನು ಕೇಳೋದು ಅಂತ ಹಿಂದೇಟು ಹಾಕಬಾರ್ದು. ಅದಕ್ಕೆ ಬೇಕಾದ್ದು ಏನು? ಹೃದಯ ವೈಶಾಲ್ಯ. ತಿಳ್ಕೊಳ್ಬೇಕು ಅಂತ ಇಷ್ಟೇ ಒಳಗಿನಿಂದ ಇತ್ತು ಅಂತಂದರೆ ಆವಾಗ ಯಾರತ್ರ ಬೇಕಾದರೂ ಕೇಳ್ತಾನೆ. ಅವ ಏನು ಮೊನ್ನೆ ಬಂದವ, ಅವನ ಹತ್ರ ಏನು ಕೇಳೋದು ಅಂತ ಇದು ಬರೋಲ್ಲ ತಲೆಗೆ. ಅದು ಏನು? ಆ ಹೃದಯ ವೈಶಾಲ್ಯ ಅರ್ಜುನನಿಗೆ ಉಂಟು ಅಂತ ತಿಳಿಸಲಿಕ್ಕೆ ಅರ್ಜುನನು ಪಾರ್ಥ ಎನ್ನುವ ಶಬ್ದದಿಂದ ಉಲ್ಲೇಖ ಮಾಡಿದ್ದಾರೆ ಆಚಾರ್ಯ ಮಧ್ವರು. ಅಂದರೆ ಇಲ್ಲಿ ಏನು ಮಾಡಿದ? ಇಲ್ಲಿಗೆ ಒಬ್ಬನೇ ಶಿಷ್ಯ, ಸುಭದ್ರೆ ಗುರುವಾಯಿತು, ಸತ್ಯಭಾಮ ವೇದ ಆಯಿತು, ತಿಳಿಯುವುದು ಕೃಷ್ಣನನ್ನಾಯಿತು. ಇವ ಒಬ್ಬನೇ ಶಿಷ್ಯ. ಸರಿ, ಗುರುಗಳಿಂದ ಬಂತು 25, ತಾನೇ ವಿಮರ್ಶೆ ಮಾಡಿ 25 ಸಂಪಾದನೆ ಮಾಡಿದ. ಸಬ್ರಹ್ಮಚಾರಿ ಇಲ್ಲ. ಇಂತಹ ಸಂದರ್ಭದಲ್ಲಿ ಅದಕ್ಕೆ ಪರಿಚಾರಕೈಶ್ಚ ಅಂತಲ್ಲಿ ಒಂದು ಶಬ್ದ ಹಾಕಿದ್ದಾರೆ. ಕೃಷ್ಣ ಅರ್ಜುನರು ಸತ್ಯಭಾಮ ಸುಭದ್ರೆಯರನ್ನು ಕಟ್ಟಿಕೊಂಡು ಹೋಗುವಾಗ ಜೊತೆಯಲ್ಲಿ ಪರಿಚಾರಕರು ಇದ್ದರು ಅಂತ ಹೇಳಿದ್ದಾರೆ. ಆ ಪರಿಚಾರಕರು ಯಾರು? ನಾವು ಆಧ್ಯಾತ್ಮಿಕದಲ್ಲಿ ನೋಡುವುದು ಅಂತಾದರೆ ಸರಿ, ಈಗ ತಾನೇ ವಿಮರ್ಶೆ ಮಾಡಿ ತಿಳ್ಕೊಂಡ 25, ಇನ್ನು 25 ಸಹಪಾಠಿಗಳಿಂದ ತಿಳ್ಕೊಳ್ಬೇಕು. ಸಹಪಾಠಿಗಳಿಲ್ಲ. ಇಂತಹ ಸಂದರ್ಭದಲ್ಲಿ ತಾನೇ ಬೇರೆ ಬೇರೆ ಪುಸ್ತಕಗಳನ್ನು ಬಿಡಿಸಿ ಆ ವಸ್ತುವಿನ ಬಗ್ಗೆ ವೇದದಲ್ಲಿ ಹೀಗೆ ಹೇಳಿದ್ದಾರೆ, ಈ ಪುರಾಣದಲ್ಲಿ ಏನು ಹೇಳಿದ್ದಾರೆ, ಈ ಸ್ಮೃತಿಯಲ್ಲಿ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಬೇಕು. ಅದು ಯಾರು? ಆ ಪುರಾಣದ ಸ್ಥಾನದಲ್ಲಿ ಗಂಧರ್ವರು. ಬೇರೆ ಶಿಕ್ಷಾ, ವ್ಯಾಕರಣ, ನಿರುಕ್ತ, ಛಂದಸ್ಸು, ಜ್ಯೋತಿಷ್ಯ ಅಂಥೇಳಿ ಇದೊಂದು ವೇದಗಳಿಗೆ ಷಡಂಗಗಳು. ವೇದಕ್ಕೆ ಅರ್ಥ ಮಾಡಬೇಕಾದ್ರೆ ಇಷ್ಟು ಬೇಕಿಟ್ಟುಕೊಂಡು ಅರ್ಥ ಮಾಡಬೇಕು. ಆದರೆ ಈ ಇಷ್ಟು 6 ಅಂಗಗಳುಂಟಲ್ಲ, ಅದು ಇವನಿಗೆ ಸಹಪಾಠಿಗಳಂತೆ. ನಿಜವಾದ ಸಹಪಾಠಿಗಳಿಲ್ಲ. ಆವಾಗ ಇವುಗಳನ್ನೇ ಹೇಗೆ ತನಗೆ ಗೊತ್ತಿಲ್ಲದ್ದನ್ನು ಸಹಪಾಠಿಗಳಿಂದ ತಿಳ್ಕೊಳ್ತಾನೋ ಅದೇ ರೀತಿಯಲ್ಲಿ ಗುರುಗಳು ಪಾಠ ಮಾಡಿದಾಗ ತನಗೆ ಅರ್ಥ ಆಗದಿದ್ದದ್ದಿದ್ದರೆ, ಮರೆತು ಹೋದದ್ದಿದ್ದರೆ ಹೇಗೆ ಸಹಪಾಠಿಗಳಿಂದ ತಿಳ್ಕೊಳ್ತಾನೆ, ಅದೇ ರೀತಿಯಲ್ಲಿ ಸುಭದ್ರೆ ಎಂಬ ಗುರುವಿನಿಂದ ಅರ್ಜುನನಿಗೆ ಪಾಠ ಆದಾಗ ಅದರಲ್ಲೇನಾದರೂ ಮರಿಗುವಿಕೆ ಬಂದಿದ್ದರೆ ಅಥವಾ ಗುರುಗಳ ಹತ್ರವೇ ಕೇಳಿ ತಿಳ್ಕೊಳ್ಳ ಅಂತ ನಮಗೆ ಗುರುಗಳು ಸಿಗದಿದ್ದರೆ ಅಂತಹ ಸಂದರ್ಭದಲ್ಲಿ ಶಿಕ್ಷಾದಿ ಷಡ್ ಅಂಗಗಳನ್ನು ಬಿಡಿಸಿ ಅದರಲ್ಲಿ ಈ ಶಬ್ದಕ್ಕೆ ಏನರ್ಥ ಹೇಳಿದ್ದಾರೆ, ಈ ಶಬ್ದಕ್ಕೆ ಏನರ್ಥ ಹೇಳಿದ್ದಾರೆ ಅಂತ ವಿಮರ್ಶೆ ಮಾಡಲಿಕ್ಕೆ ಹೃದಯ ವೈಶಾಲ್ಯ ಬೇಕು.
ಇಲ್ಲದಿದ್ದರೆ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ ಗುರುಗಳು ಹೇಳಿರ್ತಾರೆ, ರಿಪೀಟ್ ಮಾಡಿದ ತಾನೇ ಮನೆ ಮಾಡಿದ, ಹೆಚ್ಚಿನದ್ದೇನೂ ಇಲ್ಲ, ಸಾಕು ಇಷ್ಟೇ ಅಂತ ಒಮ್ಮೆ ತೋರ್ತದೆ ನಮಗೆ. ಕೆಲವು ಈ ಔದಾಸೀನ್ಯ ಅಧ್ಯಾಪಕರು ಮರುದಿವಸದ ತರಗತಿಗೆ ಹಿಂದಿನ ದಿವಸದ ಸಿದ್ಧತೆ ಮಾಡೋಲ್ಲ. ಹೋದ ವರ್ಷ ಇದೇ ಪಾಠ ಮಾಡಿರ್ತಾರೆ ಹೋದ ತರಗತಿಗೆ, ಈ ವರ್ಷವೂ ಅದೇ ವಿಷಯ, ಸಾಕು ಇಷ್ಟೇ ಅಂತ ಅಂದುಬಿಡ್ತಾರೆ. ಅದು ಯಾವುದರ ಕೊರತೆ? ಹೃದಯ ವೈಶಾಲ್ಯದ ಕೊರತೆ. ಮಕ್ಕಳನ್ನು ಚೆನ್ನಾಗಿ ಬೆಳೆಸಬೇಕು, ಅವರಿಗೆ ಹೊಸ್ತು ಕೊಡಬೇಕು, ಇನ್ನೂ ಚೆನ್ನಾಗಿ ಕೊಡಬೇಕು ಎನ್ನುವ ಹೃದಯ ವೈಶಾಲ್ಯ ಇದ್ದರೆ ಸಿದ್ಧತೆ ಮಾಡೋಣ ಅಂತ ತೋರುತ್ತೆ. ಆ ಪುಸ್ತಕ ಈ ಪುಸ್ತಕ, ಅದಕ್ಕೆ ಸರಿಯಾಗಿ ಯಾರ್ದೋ ಮತ್ತೊಬ್ಬರು ಬರೆದಿರುವ ಹೊಸ ಪುಸ್ತಕ ಒಂದು ಬಂದಿರುತ್ತೆ ಈ ವಿಷಯಕ್ಕೆ ಸಂಬಂಧಪಟ್ಟು, ಅದನ್ನು ನೋಡಿ. ಇದಕ್ಕೆಲ್ಲ ಬೇಕಾದ್ದು ಹೃದಯ ವೈಶಾಲ್ಯ. ಆ ಹೃದಯ ವೈಶಾಲ್ಯ ಇವನಲ್ಲಿ ಉಂಟು, ಅರ್ಜುನನಲ್ಲಿ ಉಂಟು ಅಂತ ತಿಳಿಸಲಿಕ್ಕೆ ಅರ್ಜುನನು ಪಾರ್ಥ ಎನ್ನುವ ಶಬ್ದದಿಂದ ಆಚಾರ್ಯ ಮಧ್ವರು ಕರೆದಿದ್ದಾರೆ. ಅವ ಪರಿಚಾರಕರಿಂದ ಕೂಡಿಕೊಂಡು ತಾನು ಸುಭದ್ರೆಯಿಂದ ಪಾಠ ಕೇಳಿದ. ಪರಿಚಾರಕರು ಷಡಂಗಗಳು, ಗಂಧರ್ವರು ಪುರಾಣಗಳು, ಇತಿಹಾಸಗಳು. ಹೀಗೆ ಇಷ್ಟು ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿಕೊಂಡು ಅರ್ಜುನ ಕೃಷ್ಣನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸುಭದ್ರೆಯ ಮಾಧ್ಯಮದಲ್ಲಿ ಸತ್ಯಭಾಮ ಎಂಬ ವೇದವನ್ನು ಷಡಂಗಗಳಿಂದ ಕೂಡಿಕೊಂಡು ಅಧ್ಯಯನ ಮಾಡಿದ. ಎಲ್ಲಿ? ವನದಲ್ಲಿ. ವನ ಅಂತ ಕರೀತೇವೆ ನಾವು. ವನ ಅಂತ ಯಾವುದಕ್ಕೆ ಹೆಸರು ಅಂತಂದರೆ ಎಲ್ಲಿ ಮರಗಳು ದಟ್ಟವಾಗಿ ಇರುತ್ತಾವೋ, ಒಂದು ಮರ ಇದ್ದರೆ ಅದನ್ನು ವನ ಅಂತ ಕರೆಯೋಲ್ಲ. ಮರಗಳು ದಟ್ಟವಾಗಿ ಹತ್ತಿರದಲ್ಲಿ ಎಲ್ಲಿರ್ತಾವೋ ಅದನ್ನು ವನ. ವನ ಸಂಭಕ್ತವು ಅಂತ. ವನ ಎನ್ನುವ ಶಬ್ದಕ್ಕೆ ಸಮ್ಮೇಳನವಾಗಿಕೊಂಡು ಇರುವ ಜಾಗಕ್ಕೆ ವನ ಅಂತ ಹೆಸರು. ಇಲ್ಲಿ ಸುಭದ್ರೆ, ಸತ್ಯಭಾಮ, ಕೃಷ್ಣ, ಅರ್ಜುನ, ಪರಿಚಾರಕರು, ಗಂಧರ್ವರು, ಇಷ್ಟು ಜನರ ಒಂದು ಸಮ್ಮೇಳನ. ಇಷ್ಟು ಜನರು ಸಂಭಕ್ತರು ಅಂತಂದರೆ ಸೇರಿದ್ದಾರೆ. ಎಲ್ಲರೂ ಕೂಡ ಒಂದೇ ಮನಸ್ಸುಳ್ಳವರು ಅಂಥವರು ಸೇರಿ ಅರ್ಜುನ ಮತ್ತು ಕೃಷ್ಣ. ಅಲ್ಲಿ ಕೊನೆಗೆ ಉಳಿಯುವುದು ಯಾರು ಅಂತಂದರೆ ತಿಳಿಯುವವನು, ತಿಳಿಯಲ್ಪಡುವವನು, ಇಬ್ಬರಿಗೇನೆ ಮಹತ್ವ. ಅರ್ಜುನ ಕೃಷ್ಣನನ್ನು ತಿಳ್ಕೊಂಡ. ಹೇಗೆ ತಿಳ್ಕೊಂಡ? ಕಷ್ಟಪಟ್ಟು ತಿಳ್ಕೊಂಡ ಅಂತಲ್ಲ, ಚಿಕ್ರೀಡಿತಹು ಅಂತ, ವಿಹಾರದ ರೂಪದಲ್ಲಿ. ನಾವು ಹರಿಕತೆ ಕೇಳೋದು ಅಂತಾದರೆ ಎಷ್ಟು ಆರಾಮವಾಗಿ ಕೇಳ್ತೇವೆ, ನಾಟಕ ನೋಡೋದಾದರೆ ಎಷ್ಟು ಆರಾಮವಾಗಿ ನೋಡ್ತೇವೆ. ಅದೇ ರೀತಿಯಲ್ಲಿ ಅರ್ಜುನನ ಅಧ್ಯಯನ ಇಲ್ಲಿ ಆರಾಮವಾಗಿ, ಅದೊಂದು ವಿಹಾರದಂತೆಯೇ ಅರ್ಜುನ ಈ ಅಧ್ಯಯನವನ್ನು ತಗೊಂಡು ಮುಂದೆ ಯಾವ ಜಾಗ ಇದು? ಖಾಂಡವ ವನ. ಇದು ಹೆಸರೇ ಖಾಂಡವ ವನ. ಅದಕ್ಕೇನೋ ಹಿಂದಿನಿಂದ ಆ ಹೆಸರು ಬಂದಿದೆ. ಪ್ರಕೃತ ಈಗ ಅರ್ಜುನನ ಅಧ್ಯಯನದಕ್ಕೆ ಇದಕ್ಕೆ ಖಾಂಡವಕ್ಕೂ ಏನು ಸಂಬಂಧ ಅಂತಂದರೆ, ಅರ್ಜುನ ಅಧ್ಯಯನ ಮಾಡಿದ ಮೇಲೆ ಏನು ಮಾಡಬೇಕು ನಾವು ಅಂದರೆ ಮನನ ಮಾಡಬೇಕು. ವಿಮರ್ಶೆ ಮಾಡಿ ಸಂಶಯಗಳನ್ನು ಕಳ್ಕೊಂಡು ಆಮೇಲೆ ಧ್ಯಾನಕ್ಕೆ ತೊಡಗಬೇಕು. ಏನು ವಿಷಯ ಕೊಟ್ಟಿದ್ದಾರೆ ದೇವರ ಬಗ್ಗೆ ಅದನ್ನೇ ಮೆಲುಕು. ಸಂಶಯಗಳೆಲ್ಲ ಹೋಗಿದೆ. ಮೊದಲು ಸಲ ಮೆಲುಕು ಹಾಕುವಾಗ ಸಂಶಯಗಳು ಬರ್ತಿರುತ್ತೆ, ಅದನ್ನೆಲ್ಲ ಪರಿಹರಿಸಿಕೊಳ್ಬೇಕು. ವಿಷಯ ಜಳ ಅಂತ ಸ್ಪಷ್ಟ ಚಿತ್ರಣ ಬೇಕು ವಿಷಯದ್ದು. ಆಮೇಲೆ ಅದನ್ನೇ ಮೆಲುಕು ಹಾಕೋದು, ಇದಕ್ಕೆ ಧ್ಯಾನ ಅಂತ ಹೆಸರು. ಯಾವಾಗ ಅರ್ಜುನ ಈಗ ಹಾಗೆ ಮಾಡಿದ, ಪಾಠ ಕೇಳಿದ, ಪಾಠ ಕೇಳ್ತಾನೆ, ಇನ್ನು ಪಾಠ ಕೇಳ್ತಾನೆ. ಸುಭದ್ರೆಯಲ್ಲಿ ಪಾಠ ಕೇಳ್ತಾನೆ. ಪಾಠ ಕೇಳಿ ಮುಂದೆ ಅರ್ಜುನ ಏನು ಮಾಡಬೇಕು ಅದನ್ನು ಖಾಂಡವ ಎನ್ನುವ ಶಬ್ದ ತಿಳಿಸಿಕೊಡುತ್ತೆ. ಮುಂದೆ ಅರ್ಜುನ ಧ್ಯಾನ ಮಾಡಬೇಕು. ಧ್ಯಾನ ಅಂದರೆ ಏನು? ಖಂಡ ಸ್ಮೃತಿ ಧ್ಯಾನಂ. ಒಂದು ವಸ್ತುವಿನ ಬಗ್ಗೆ ನಾವೀಗೆಲ್ಲ ನಾವು ಧ್ಯಾನ ಮಾಡೋದು, ಸಮಾಧಿ ವ್ಯವಸ್ಥೆಗೆ ಇನ್ನೂ ಹೋಗಿಲ್ಲ. ನಾವು ವಸ್ತುವಿನ ಧ್ಯಾನ ಮಾಡಿ, ಕೃಷ್ಣನನ್ನು ಧ್ಯಾನ ಮಾಡೋದು. ಏನರ್ಥ ಕೃಷ್ಣನ ಧ್ಯಾನ ಮಾಡೋದಂತಂದರೆ, ಸರಿ ಕೂತೆವು, ಮನಸ್ಸಿನ ಕಣ್ಣಿನಿಂದ ಕೃಷ್ಣನ ರೂಪವನ್ನು ನೋಡಲಿಕ್ಕೆ ಶುರು ಮಾಡಿದೆವು. 1-2 ನಿಮಿಷ ರೂಪ ನಿಂತಿತು, ಮನಸ್ಸು ನೋಡ್ತಾ ಇದ್ದೆ, ತಕ್ಷಣ ಹೋಯಿತು. ಕಣ್ಣು ತೆರೆದೆವು, ಹಾಗೆ ಸ್ವಲ್ಪ ಹೊತ್ತು ಮತ್ತೆ ಪುನಃ ಕಣ್ಣು ಮುಚ್ಚಿದೆವು, ಅದೇ ರೂಪವನ್ನು ಚಿಂತನೆ ಮಾಡಲಿಕ್ಕೆ ತೊಡಗಿದೆವು.
ಅದೇ ರೂಪವನ್ನು ಸ್ಮರಣೆ ಮಾಡಲಿಕ್ಕೆ ತೊಡಗಿದೆವು. ಏನಾಯಿತು, ಮೊದಲೊಮ್ಮೆ ಸ್ಮರಣೆ ಮಾಡಿದೆ ಒಂದು 2 ನಿಮಿಷ, ಮಧ್ಯದಲ್ಲಿ ರೂಪ ಹೋಯ್ತದು, ಕಣ್ಣು ಬಿಟ್ಟೆವು, ಸ್ವಲ್ಪ ಕೂತೆವು, ಹಾಗೆ ಮತ್ತೆ ಪುನಃ ಮಾಡಿ. ಖಂಡಾ ಸ್ಮೃತಿ, ತುಂಡು ತುಂಡು ಸ್ಮರಣೆಗೆ ಧ್ಯಾನ ಅಂತ ಹೆಸರು. ಕೃಷ್ಣನದ್ದು ಸ್ಮರಣೆ. ಎಂಥ ಸ್ಮರಣೆ? ತುಂಡು, ಕಾಲತಃ ತುಂಡು. ಒಂದು ಗಂಟೆ 2 ಗಂಟೆ 120 ನಿಮಿಷಗಳ ಕಾಲ ನಿರಂತರವಾಗಿ ಕೃಷ್ಣನ ರೂಪವನ್ನು ಚಿಂತನೆ ಮಾಡ್ತಾ, ಅದಕ್ಕೆ ಸಮಾಧಿ ಅಂತ ಹೆಸರು. 2 ನಿಮಿಷ ಚಿಂತನೆ ಮಾಡಿದೆವು, 5 ನಿಮಿಷ ಬಿಟ್ಟೆವು, ಮತ್ತೊಮ್ಮೆ 2 ನಿಮಿಷ ಚಿಂತನೆ ಮಾಡಿದೆವು, ಪುನಃ 10 ನಿಮಿಷ ಬಿಟ್ಟೆವು, ಎಲ್ಲಿಗೆ ಹೋದೆವು, ಪುನಃ ಬಂದು ಕೂತೆವು, ಚಿಂತನೆ ಮಾಡಿದೆವು. ಇದಕ್ಕೆ ಧ್ಯಾನ ಅಂತ ಹೆಸರು. ಏನಿದು? ಖಂಡ ಸ್ಮೃತಿ. ತುಂಡು ತುಂಡಾಗಿ, ಕಾಲತಃ ತುಂಡು ತುಂಡಾಗಿ. 2 ನಿಮಿಷದ ಒಂದು ಕಾಲವನ್ನು 2 ನಿಮಿಷಕ್ಕೆ ತುಂಡು ಮಾಡಿದೆವು. ಯದ್ಯಪದ 60 ನಿಮಿಷದ ಕಾಲ ಅಂತ ಇಟ್ಟುಕೊಳ್ಳಿ, ಅದನ್ನು 2 ನಿಮಿಷಕ್ಕೆ ತುಂಡು ಮಾಡಿದೆವು. ಆ 2 ನಿಮಿಷದ ತುಂಡಿನಲ್ಲಿ ದೇವರ ಧ್ಯಾನ ಮಾಡಿದೆವು. ಮತ್ತು 5 ನಿಮಿಷ ಹಾಗೆ ಬಿಟ್ಟೆವು, ಮತ್ತೆ ಪುನಃ 2 ನಿಮಿಷಕ್ಕೆ ತುಂಡು ಮಾಡಿದೆವು, ಆವಾಗ ಪುನಃ ಧ್ಯಾನ ಮಾಡಿದೆವು. ಹಾಗಾದರೆ ಏನಾಯಿತು? ಕಾಲವನ್ನು ತುಂಡು ತುಂಡು ಮಾಡಿ ಇಡೀ ಸಮಗ್ರ 120 ನಿಮಿಷದ ಒಂದು ಕಾಲದಲ್ಲಿ ಚಿಂತನೆ ಮಾಡಿ ಸ್ಮರಣೆ ಮಾಡಿಲ್ಲ. ತುಂಡು 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 ಮಾಡಿ, ಒಂದು ತುಂಡು ಮಾಡುವುದರಲ್ಲಿ, ಒಂದು ತುಂಡಲ್ಲಿ ಕಾಲದ ಒಂದು ತುಂಡಲ್ಲಿ ಸ್ಮರಣೆ ಮಾಡೋದು, ಮತ್ತೊಂದು ತುಂಡನ್ನು ಬಿಡುವುದು, ಇನ್ನೊಂದು ತುಂಡಲ್ಲಿ ಸ್ಮರಣೆ ಮಾಡೋದು. ಇದು ಖಂಡ ಸ್ಮರಣೆ. ಖಂಡ ಸ್ಮೃತಿ ಧ್ಯಾನಂ. ಅರ್ಜುನ ಇದಕ್ಕೆ ಹೆಸರೇ ಖಾಂಡವ. ಖಂಡಕ್ಕೆ ಸಂಬಂಧಪಟ್ಟದ್ದು ಖಾಂಡ. ಶಾಸ್ತ್ರದಲ್ಲಿ ಹಾಗೆ ದಶರಥನಿಗೆ ಸಂಬಂಧಪಟ್ಟದ್ದು ದಾಶರಥಿ, ವಸುದೇವನಿಗೆ ಸಂಬಂಧಪಟ್ಟದ್ದು ವಾಸುದೇವ. ಅದೇ ರೀತಿಯಲ್ಲಿ ಧನಕ್ಕೆ ಸಂಬಂಧಪಟ್ಟದ್ದು ಧಾನ್ಯ ಅಂತ ಹೇಳಿದಂತೆ ಖಂಡ ಸ್ಮೃತಿಗೆ ಸಂಬಂಧಪಟ್ಟದ್ದು ಕಾಂಡ. ಇದು ಕಾಂಡ. ವಾ ಅಂತ ಉಂಟು. ವಾ ಶಬ್ದಕ್ಕೆ ಶಾಸ್ತ್ರದಲ್ಲಿ ತಿಳುವಳಿಕೆ ಅಂತ ಅರ್ಥ, ಶಾಸ್ತ್ರಕಾರರ ಪ್ರಕಾರ. ಆಧ್ಯಾತ್ಮಿಕದಲ್ಲಿ ತಥಾಚ ಏನಾಯಿತು? ಖಂಡವಾಗಿ ತಿಳುವಳಿಕೆಯನ್ನು ತಂದುಕೊಡತಕ್ಕ ಜಾಗ ಖಾಂಡವ ಜಾಗ. ಹಾಗಾದರೆ ಅರ್ಜುನ ಈಗ ಯಾವ ಹಂತದಲ್ಲಿದ್ದಾನೆ? ಕಾಲವನ್ನು ತುಂಡು ತುಂಡು ಮಾಡಿ ಆ ತುಂಡು ತುಂಡು ಕಾಲದಲ್ಲೇ ದೇವರ ಚಿಂತನೆ ಮಾಡುವ ಹಂತದಲ್ಲಿದ್ದಾನೆ. ಅವ ನಮಗೋಸ್ಕರ ಹೇಳುವುದವ ಅರ್ಜುನ ಭಾರಿ ಎತ್ತರದ ಚೇತನ. ನಮಗೋಸ್ಕರ ನಾವೇನು ಓದಲಿಕ್ಕೆ ಶುರು ಮಾಡಿ ಆಯಿತು 1 ಗಂಟೆ ಪಾಠ ಆಯಿತು, ಇನ್ನು 2 ಗಂಟೆ ಧ್ಯಾನ ಮಾಡ್ತೇನೆ ಅಂತಲ್ಲ, ಅಲ್ಲಿ 2 ಗಂಟೆ ನಿದ್ದೆ ಮಾಡುವುದವ 1 ಗಂಟೆ ಪಾಠ ಕೇಳಿದ್ದಕ್ಕೆ. ಮತ್ತು ಒಂದು 5 ನಿಮಿಷ, ಒಂದು ತಪ್ಪಿದರೆ 10 ನಿಮಿಷ ಒಂದು ಕಡೆ ಕೂತ್ಕೊಂಡು ಅವರು ಏನು ಪಾಠದಲ್ಲಿ ಹೇಳಿದ್ದಾರೆ ಅದನ್ನು ಮೇಲಕ್ಕೆ ಹಾಕು. ಹಾಗಾದರೆ ಆರಂಭದಲ್ಲಿ ಯಾವಾಗಲೂ ಖಂಡ ಕಾಲದಲ್ಲಿ, ತುಂಡು ತುಂಡು ಕಾಲದಲ್ಲಿ ದೇವರ ಸ್ಮರಣೆ ಮಾಡಬೇಕು ಅಂತ ತಿಳಿಸಲಿಕ್ಕೆ ಖಾಂಡ ವಾ ಅಂದರೆ ತಿಳುವಳಿಕೆ, ಕಾಂಡ ಅಂದರೆ ಖಂಡ ಕಾಲಕ್ಕೆ ಸಂಬಂಧಪಟ್ಟ ತಿಳುವಳಿಕೆ, ಕಾಂಡವ ತಿಳುವಳಿಕೆ ಅಂತ ನಮಗೆ ಸಂದೇಶ ಕೊಡುವುದಕ್ಕೋಸ್ಕರ ಅರ್ಜುನ ತಾನು ಸುಭದ್ರೆಯಿಂದ ಪಾಠ ಕೇಳಿ ತುಂಡು ತುಂಡು ಕಾಲದಲ್ಲಿ ನಾನು ದೇವರ ಚಿಂತನೆ ಮಾಡ್ತೇನೆ, ಅದಕ್ಕೋಸ್ಕರ ಖಾಂಡವ ವನಕ್ಕೆ ನಾನು ಬಂದಿದ್ದೇನೆ. ಇಲ್ಲಿ ಪಾಠ ಕೇಳುವಾಗಲೂ ವಿಹಾರ, ಆಮೇಲೆ ದೇವರ ಚಿಂತನೆ ಮಾಡಿ ಕಷ್ಟಪಟ್ಟು ರೂಪ ಎಳ್ಕೊಂಡು ಬಂದು ಮನಸ್ಸನ್ನು ಇಟ್ಟುಕೊಂಡು ಒದ್ದಾಡಿ ಅಲ್ಲ, ಸಹಜವಾಗಿ ಆ ರೂಪ ಅರ್ಜುನನ ಮನಪಟಲಕ್ಕೆ ಬರ್ತಿತ್ತು. ಸ್ವಲ್ಪ ಹೊತ್ತು ನೋಡ್ತಿದ್ದ, ಒಳಕಣ್ಣಿನ ರೂಪವನ್ನು ನೋಡ್ತಿದ್ದ. ಕೃಷ್ಣನು ಕುತಂತ್ರಿ ಮಾಡ್ತಿದ್ದ, ಆಕರ್ಷಣೆ ಮಾಡ್ತಿದ್ದ, ಎಳೆದು ಬಿಡ್ತಿದ್ದ ಆ ರೂಪವನ್ನು, ಪಕ್ಕ ಕಣ್ಣು ತೆರೀತಿದ್ದ ಅಂತ. ಈ ರೀತಿಯಲ್ಲಿ ಅಧ್ಯಯನದ ದೃಷ್ಟಿಯಿಂದ ಕೃಷ್ಣ ಅರ್ಜುನನ್ನು ಕಟ್ಟಿಕೊಂಡು ಹೇಗೂ ಗೃಹಸ್ಥಾಶ್ರಮಕ್ಕೆ ಪ್ರವೇಶ ಮಾಡಿದ್ದಾನೆ ಅರ್ಜುನ. ಅದೇ ಮೊನ್ನೆ ಹೇಳಿದಂತೆ ಇನ್ನು ಸಂತತಿ ಅಂತೂ ಒಂದು ಪಡೆದಾಗಿದೆ. ಇನ್ನು ಮುಂದೆ ರಾಜ್ಯಭಾರದ ಕ್ರಮ ಈಗೇನಿಲ್ಲ. ಈ ಸಮಯದಲ್ಲಿ ಅಧ್ಯಯನ ಮಾಡಲಿ ಎನ್ನುವ ಉದ್ದೇಶದಿಂದ, ಆಧ್ಯಾತ್ಮಿಕ ಉದ್ದೇಶದಿಂದ ಲೌಕಿಕವಾಗಿ ವಿಹಾರಕ್ಕೋಸ್ಕರ ಖಾಂಡವ ವನಕ್ಕೆ ಕೃಷ್ಣ ಬಂದ.